ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಮತ್ತೆ ಫೆಡರೇಷನ್ ತಾತ್ಕಾಲಿಕವಾಗಿ ತಮ್ಮ ಮುಷ್ಕರವನ್ನ ಹಿಂಪಡೆದಿರುವಂತದ್ದು. ಹಾಗಿದ್ರೆ ಸರ್ಕಾರದೊಂದಿಗೆ ಫೆಡರೇಷನ್ ಏನಾದರೂ ಸಭೆಗಳನ್ನ ಮಾಡಿದ್ಯಾ ಅಥವಾ ಸಾರಿಗೆ ನೌಕರರ ಬಗ್ಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾವ ಸಭೆಗಳು ಅಥವಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ? ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರಾದಂತಹ ರಂಗಸ್ವಾಮಿ ಅವರಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸೋಣ. ರಂಗಸ್ವಾಮಿ ಅವರು, ಈಗಾಗಲೇ ಏನು ತಾತ್ಕಾಲಿಕವಾಗಿ ನಿಮ್ಮ ಮುಷ್ಕರವನ್ನ ಹಿಂಪಡೆದಿದ್ರಿ, ಸರ್ಕಾರದೊಂದಿಗೆ ಅಧಿಕಾರದೊಂದಿಗೆ ಏನಾದರೂ ಸಭೆಗಳು ಆಗಿದ್ಯಾ? ಮುಂದಿನ ದಿನಗಳಲ್ಲಿ ನೌಕರರಿಗೆ ಗುಡ್ ನ್ಯೂಸ್ ಏನಾರು ಇದೆಯಾ? ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಎಲ್ಲರೂ ಕೂಡ ಗೊತ್ತಾಗಿದೆ ವಿಷಯಗಳು. ಆ ಮುಷ್ಕರವನ್ನು ನಾವು ಏನು ವಾಪಸ್ ತಗೊಂಡ್ಮೇಲೆ ಈಗ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಸನ್ಮಾನ್ಯ ನಮ್ಮ KSRTC MD ಸಾಹೇಬರು ಸಚಿವರ ಆದೇಶದ ಮೇರೆಗೆ 2ನೇ ತಾರೀಕು ಸಭೆ ಮಾಡಿದ್ರು. ಸಭೆ ಮಾಡಿದ ಮೇಲೆ ಅವ್ರು ಏನು ಹೇಳಿದ್ರು, ಈ ವೇತನ ಪರಿಷ್ಕರಣೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಭಾಗವಾಗಿ ಹರಿಯರ್ಸು ಏನು ಈಗ 38 ತಿಂಗಳ ಹರಿಯರ್ಸ್ ಕೊಡಿ ಅಂತ ನಾವು ಡಿಮ್ಯಾಂಡ್ಸ್ ಹಾಕಿದ್ವಿ. ಸರ್ಕಾರದ ಅಧಿಸೂಚನೆ ಮೇರೆಗೆ, ಸಚಿವರ ಆದೇಶದ ಮೇರೆಗೆ 1272 ಕೋಟಿ ಶಾಂಕ್ಷನ್ ಆಯಿತು. ಸಪ್ರೇಟ್ ನೋಟಿಫಿಕೇಶನ್ ಜಾರಿಯಾಗಿದೆ. ಆ ಹಣವನ್ನು ಹಿಂಬಾಕಿಗೆ ಮೊತ್ತಕ್ಕೆ ಮಾತ್ರ ಬಳಸಬೇಕು ಅಂತೇಳಿ, ಅದಕ್ಕೆ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ನಿಜವಾಗ್ಲೂ ಒಂಥರ ಖುಷಿ ವಿಷಯ ಅದು. ನಾವು 26 ತಿಂಗಳಿಗೂ ಯಾವಾಗ ಶಾಂಕ್ಷನ್ ಆಯಿತು ಆಗ ನಮ್ಮ ಫೆಡರೇಷನ್ ನಾಯಕರಾಗಿರ್ಬೋದು ಅಥವಾ ನಮ್ಮ ಜಂಟಿ ಕ್ರಿಯಾ ಸಮಿತಿ ನಾಯಕರಾಗಿರ್ಬೋದು, ಅದಕ್ಕೆ ನಾವು ಸ್ವಾಗತ ಬಯಸ್ತೀವಿ. ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಸ್ವಾಗತ ಬಯಸಿದ್ದೀವಿ. ಯಾಕೆಂತ ಹೇಳಿದ್ರೆ ಎಲ್ಲರೂ ಆಸೆ ಪಟ್ಕೊಂಡಿದ್ರು, ಯುಗಾದಿ ಹಬ್ಬಕ್ಕೆ ಬರುತ್ತೆ ಮತ್ತು ಸಾಮ್ರಾಜ್ಯಕ್ಕೆ ಕೊಡ್ತಾರೆ ಅಂತ ಮೇಡಮ್ ಅವ್ರು ಹೇಳಿದ್ರೆ ಹಂಗೆ ಬರುತ್ತೆ ಅಂತ ಆಸೆ ಪಟ್ಕೊಂಡಿದ್ರು. ಸೊ ಆಕಸ್ಮಿಕವಾಗಿ ಈ ಅಧಿವೇಶನ ಇರೋದ್ರಿಂದ ನಮ್ಮ ಇದು ಹಣ ಡ್ರಾ ಬರಬೇಕಾದ್ರೆ ನಮ್ಮ KSRTC ಬರಬೇಕಾದ್ರೆ ನಮ್ಮ KSRTC ಹೆಡ್ ಆಫ್ ದಿ ಬಾಸ್ ಅದು ನಮ್ಮ ಅಕ್ರಮ್ ಪಾಷ್ ಸಾಹೇಬರು ಅವ್ರು ಕೆಲಸ ಮಾಡಬೇಕು. ಯಾಕಂದರೆ ಅವರು ಹೇಳ್ಕೊಂಡಿದ್ರು ಸಮಯದ ಅವಕಾಶ ಇರೋದ್ರಿಂದ ನಮ್ಮ ದೂರವಾಣಿ ಕಾರ್ಯ ಮುಖಾಂತರ ನಮ್ಮ ಅರಸು ಆಗಿರ್ಬೋದು, ವಿಜಯ ಭಾಸ್ಕರ್ ಆಗಿರೋದು ಮಾತಾಡಿದ್ರು. ಸಮಯದ ಅವಶ್ಯಕತೆ, ಬಡ್ಜೆಟ್ ಇದೆ, ನಾವು ಅಲ್ಲೇ ಇರಬೇಕು. ಈ ಸಮಯ ಬೇಕಾಗೋದ್ರಿಂದ ನಾವು ನಂತರ 27 ಅಂದರೆ ಈ ತಿಂಗಳು 27 ಮೇಲೆ ನಾನು ಸಂದೇಶ ಕೊಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವು ಯಾವುದೇ ಮುಂಚಿತವಾಗಿ ಯಾವ್ದು ನೋಟಿಫಿಕೇಶನ್ ಕೊಟ್ಟಿಲ್ಲ, ಯಾವ್ದು ಲೆಟ್ರು ಕೊಟ್ಟಿಲ್ಲ ನಾವು. ಯಾಕಂದರೆ ಅವರು ನಮಗೆ MD ಅವರು ಧೈರ್ಯ ಕೊಟ್ಟಿದ್ದಾರೆ, ಸಚಿವರು ಕೂಡ ಹೇಳಿದ್ದಾರೆ. ಈಗ 26 ತಿಂಗಳು ಹರಿಯರ್ಸು ಬಂದೇ ಬರುತ್ತೆ. ಈಗ ಇನ್ನೂ ಡೇಟ್ ಹೇಳೋಕ್ಕಾಗಲ್ಲ. ನಾಳೆ ನಾಳಿದ್ದು ನಮಗೆ MD ಅವರು ಅದ್ರ ಬಗ್ಗೆ 26 ತಿಂಗಳು ಹರಿಯರ್ಸು ಕೊಟ್ಟೇ ಕೊಡ್ತಾರೆ, ಅದಂತೂ ಗ್ಯಾರಂಟಿ ಇದೆ. ಸರ್ಕಾರ ಮೇಲೆ ನಂಬಿಕೆ ಇದೆ. ಇನ್ನೊಂದು ಭಾಗ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಟಿಫಿಕೇಶನ್ ಒಂದು ಸರ್ಕಾರದಿಂದ ಆದೇಶ ಮಾಡಿದ್ದಾರೆ. 2025ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದರೆ, ನಮ್ಮದು 2019 ಡಿಸೆಂಬರ್ ತಿಂಗಳ ಬೇಸಿಕ್ಗೆ 15% ಕೊಟ್ಟಿರೋದು. ಅದ್ರ ಪ್ರಕಾರವಾಗ ನಿನ್ನೆ ವಿಧಾನಸೌಧಲ್ಲೂ ಕೂಡ ಚರ್ಚೆ ಆಗಿದ್ರ ಬಗ್ಗೆ. ಯಾಕಂದರೆ ಅವರು BJP ಸರ್ಕಾರದವರು ಅಗ್ರಿಮೆಂಟ್ ಮಾಡಬೇಕಾದ್ರೆ ಏನು 2019 ಡಿಸೆಂಬರ್ ಮಾಹೆಯ ಏನು ಬೇಸಿಕ್ ಇತ್ತು ಅದಕ್ಕೆ 15% ಕೊಟ್ಟ ಮೇಲೆ ನೆಕ್ಸ್ಟು ನಮ್ಗೆ ಎಲ್ಲಿ ಬರಬೇಕು, 24 1ನೇ ತಾರೀಕು ಬರಬೇಕು ನಮ್ಮ ಅಗ್ರಿಮೆಂಟು. ಅದ್ರ ಪ್ರಕಾರ ಮಾಡಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ಸು ಯಾವುದು ಜಂಟಿ ಕ್ರಿಯಾ ಸಮಿತಿ ಮತ್ತು ಫೆಡರೇಷನ್ ಡಿಮ್ಯಾಂಡ್ಸ್ ಹಾಕಿದ್ದೀವಿ. ಅದಕ್ಕೆ ಈಗ ಮತ್ತೆ ಸಚಿವರ ಜೊತೆ ಸಭೆ ಕರ್ತೀವಿ ಅಂತೇಳಿ ನಮ್ಮ MD ಸಾಹೇಬರು ಹೇಳಿದ್ದಾರೆ. ನಾವು ಅವರು ಸಭೆ ಕಾಯ್ತಾ ಇದ್ದೀವಿ. ಮತ್ತು ಇನ್ನೂ ನಾವು ಅದ್ರ ಏನು ಸಭೆಗಳು ನಮ್ಮ ಜಂಟಿ ಕ್ಷೇಮದಲ್ಲಿ ಇಲ್ಲಿ ಮಾತ್ರ ಸಭೆ ಮಾಡ್ತೀವಿ ಅಷ್ಟೇ, ನಾವು ಪಬ್ಲಿಸಿಟಿ ಎಲ್ಲೂ ಮಾಡಿಲ್ಲ. ಮುಂದಿನ ಕ್ರಮಕ್ಕಾಗಿ ನಮ್ಮ KSRTC MD ಅವರು ಏನು ಸಂದೇಶಗಳು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಸಾರಿಗೆ ನೌಕರರ ಫೆಡರೇಷನ್ ನೂತನ ಅಧ್ಯಕ್ಷೆಯಾಗಿ ಜ್ಯೋತಿ ಅವರು ಆಯ್ಕೆಯಾಗಿದ್ದಾರೆ. ಯಾವ ರೀತಿಯಾಗಿ ಸಹಕಾರ ಸಿಗ್ತಿದೆ? ನಿಮ್ಮ ಸಪೋರ್ಟ್ ಯಾವ ರೀತಿಯಾಗಿ ಇರುತ್ತೆ? ಆ್ಯಕ್ಚುಲಿ ನನಗೆ ಜ್ಯೋತಿ ಮೇಡಮ್ ಅವರು ಭಾಳ ಹತ್ತಿರದವರು, ಅವ್ರ ಬಗ್ಗೆ ಗೊತ್ತು. ಅವರು ಹೋರಾಟಗಾತಿ, ಸ್ಟ್ರಗಲ್. ಆವಾಗ ಕನಕಪುರ ಚಳುವಳಿ ಆದಾಗ ಅರೆಸ್ಟ್ ಆಗಿದ್ರು. ಆವಾಗಲೇ ಹೋರಾಟಗಾರರು ಅವರು 97-98ರಲ್ಲಿ ಆಗ ಆನಂದ್ ಸುಬ್ರ ಅವರು ಅರೆಸ್ಟ್ ಮಾಡಿದರು. ಆಗ ಇವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಇವರು ಕೂಡ ಒಬ್ಬ ಹೋರಾಟಗಾತಿ, ಮಹಿಳಾ ಹೋರಾಟದ ಜೊತೆಗೆ ಸ್ಟ್ರಗಲ್ ಏನು ಕ್ರಾಂತಿಕಾರ ಹೋಟ್ಲಿ ಭಾಗಿಯಾಗಿದ್ದಾರೆ. ಮತ್ತು ಕಾನೂನು ನಿಯಮಗಳು ಅವ್ರು ಹೇಳಿದ್ರಲ್ಲ, ಇವಾಗ ತಾನೇ 2 ಗಂಟೆ ಚರ್ಚೆ ಮಾಡ್ತಾಯಿದ್ರು ಆನಂದ್ ಸುಬ್ರ ಜೊತೆ, ಕಾನೂನುಗಳು ತಿಳ್ಕೊಳ್ಳಿ ಅವರು ಹೋರಾಟಗಾತಿ ಅಂತ ಹೇಳ್ತೀನಿ. ಅವರು ನಮ್ಮ ಜೊತೆ ಸ್ಪಂದಿಸ್ತಾರೆ. ಅವರು ಅವಿರೋಧವಾಗಿ CC ಮೀಟಿಂಗ್ನಲ್ಲಿ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೀವಿ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಜ್ಯೋತಿ ಮೇಡಮ್ ಅಂತ ನಮ್ಮ ಆಶಾಭಾವನೆ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಹೋರಾಟಗಾಗಿ ನಮ್ಮ ಫೆಡರೇಷನ್ ಮತ್ತು ಸಾರಿಗೆ ಬೆಳೆಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಇದಿಷ್ಟು ರಂಗಸ್ವಾಮಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.